ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್. ನಂದು ಮತ್ತೆ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಪ್ರೀತಿಯ ವಿವೇಕ್. ಇವತ್ತು ನೋಡಿ ನಾನು ನಮ್ಮಮ್ಮ ಜೊತೆ ಟ್ರೂತ್ ಡೇರ್ ಆಡಬೇಕಂತ ಬಂದಿದ್ದೀನಿ. ನೋಡೋಣ ನಮ್ಮಮ್ಮ ಏನೋ ಕ್ವಶನ್ಸ್ ಕೇಳ್ತಾರಂತೆ, ಟ್ರೂತ್ ಆಗಿಲ್ಲ ಅಂದರೆ ಡೇರ್ ಮಾಡಬೇಕಂತೆ. ನೋಡೋಣ ಏನು ಕ್ವಶನ್ಸ್ ಕೇಳ್ತಾರೆ ಅಂತ. ನಿನ್ನ ಮೊಬೈಲ್ ನಿನ್ನ ಕೈ ತಗೋ. ಡೇರ್ ಅಂದರೆ ಹೇಳ್ತೀನಿ ನಾನು ಏನಾದರೂ ಅದಕ್ಕೆ. ನಿನಗೆ ಟೋಟಲ್ 5 ಕ್ವಶನ್ಸ್ ಕೇಳ್ತೀನಿ. ಅದರಲ್ಲಿ ನಿನ್ಗೆ ಯಾವುದಾಗುತ್ತೋ ಅದು ಸತ್ಯ ಹೇಳು. ಸತ್ಯ ಹೇಳೋಕ್ಕಾಗಿಲ್ಲ ಅಂದರೆ ಡೇರಿಗೆ ಒಪ್ಕೊ. ಓಕೆನಾ? ಸರಿ. ಫಸ್ಟ್ ಕ್ವಶನ್ನು, ನಿನ್ನ ಲೈಫಲ್ಲಿ ನೀನು ಹೌದಪ್ಪ ಇದ್ದರೆ ಈ ರೀತಿ ಇರಬೇಕು, ನಾನು ಇದ್ದರೆ ಈ ವ್ಯಕ್ತಿ ಥರ ಆಗಬೇಕು, ನಾನು ಲೈಫಲ್ಲಿ ಇದು ಅಚೀವ್ಮೆಂಟು ಅಂತ ನಿನ್ಗೆ ಯಾವ ವ್ಯಕ್ತಿ ನೋಡಿದ್ರೆ ಅನಿಸುತ್ತೆ? ರೋಹಿತ್ ಶರ್ಮಾ. ಏಕೆ? ಇದ್ರೆ ಒಂಥರ ಕ್ರಿಕೆಟ್ ಆಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಫಿಟ್ ಆಗಿರಬೇಕು. ಅವನ ಥರ ಫಿಟ್ ಆಗಿರೋದಕ್ಕೆ ನೀನು ಏನು ಮಾಡ್ತಿದ್ಯಾ? ಎಷ್ಟು ಕಷ್ಟಪಟ್ಟಿದ್ದಾನೆ, ಅವನು ಏನು ಮಾಡಿದ್ದಾನೆ ಅಂತ ಎಲ್ಲ ನೋಡಿದ್ದೀವಿ. ಬಟ್ ಅಂದರೂ ನನಗೊಂಥರ ಐಡಲ್ ಥರ ಅವರು ರೋಹಿತ್ ಶರ್ಮಾ ಥರ ಆಗಬೇಕು ಅಂತ ನನಗೆ ಇಷ್ಟ. ಕ್ರಿಕೆಟರ್ ಆಗಲಿ ಇಲ್ಲಾಂದರೆ ಅವರು ಕ್ರಿಕೆಟ್ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾರೆ. ನಾನು ಬೇರೆ ಹೇಳ್ತಾ ಇರೋದು ಅಚೀವ್ಮೆಂಟ್ ಅಂದರೆ ಜ್ಞಾನಕ್ಕೆ ಸಂಬಂಧಿಸಿದಂತೆ ಬೇರೆ ಹಳೇ ಇದು ಪ್ರಾಚೀನ ಕಾಲದಿಂದಲೂ ತುಂಬ ಜ್ಞಾನ ತುಂಬ್ಕೊಂಡ್ಬಂದಿರೋರು ಇದ್ದಾರೆ ಪ್ರಪಂಚದಲ್ಲಿ. ಅಂಥವ್ರಲ್ಲಿ ಯಾರಿದ್ದಾರೆ? ಮಹಾತ್ಮ ಗಾಂಧೀಜಿ. ಯಾವ ಗುಣ ಇಷ್ಟ ಆಯ್ತು ಅವ್ರದ್ದು? ಅವರು ನೀನು ಸತ್ಯ ಹೇಳ್ತೀನಿ ಅಂತ ಒಪ್ಕೊಂಡಿರೋದಿಲ್ಲ, ಸತ್ಯನೇ ಹೇಳಬೇಕು. ಅಹಿಂಸಾ. ನಾವು ಸ್ವಲ್ಪ ಅಹಿಂಸವಾದಿಗಳು, ಅದಕ್ಕೆ ಮಹಾತ್ಮ ಗಾಂಧಿ ಥರ ಇರಬೇಕು ಅಂತ. ಗ್ಯಾಸ್ ಆಫ್ ಮಾಡ್ಕೋಬೇಕಲ್ಲ. ಅಲ್ಲ, ಸ್ಟಾಪ್ ಮಾಡೋದು ಇಲ್ಲಿ. ಸ್ಟಾಪ್. ನೆಕ್ಸ್ಟ್ ಕ್ವಶನ್ನು, ನಿನಗೆ ನೀನು ಚಿಕ್ಕದಿಂದ ಹಿಡಿದು ಇವಾಗ ನಿನ್ಗೆ 18 ಇಯರ್ಸ್ ಅಲ್ಲಿವರೆಗೆ ತುಂಬ ಮನೇಲಿ ಇಷ್ಟಪಡುವಂತಹ ವ್ಯಕ್ತಿ ಯಾರು? ಮತ್ತು ಕಾರಣ? ಒಬ್ಬರೇ ಹೇಳಬೇಕು, ಒಬ್ಬರನ್ನ ಅಷ್ಟು ಹೇಳಬೇಕು, ಸತ್ಯನೇ ಹೇಳಬೇಕು ಮನಸ್ಸಲ್ಲಿರೋದು. ನಮ್ಮಮ್ಮ. ರೀಸನ್? ನಾನಿದ್ದೀನಿ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳೋದಲ್ಲ. ನಾನು ಫಸ್ಟಿಂದ ನೀನೇ ಇಷ್ಟ ನನಗೆ. ಅಪ್ಪನ ಜೊತೆ ಅಷ್ಟು ನಾನು ಎದುರ್ಕೊಳೋದಾಗಲಿ ಎಲ್ಲಾದರೂ ಸರಿ ಕಮ್ಮಿ. ಅಪ್ಪನ ಜೊತೆ ಅಷ್ಟು ಮಾತಾಡೋದಾಗಲಿ, ನಾನು ಅಷ್ಟು ಅಪ್ಪನ ಜೊತೆ ಹಚ್ಕೊಳೋದಾಗಲಿ ಅವೆಲ್ಲ ಕಮ್ಮಿನೇ. ಅಪ್ಪನ ಜೊತೆ ಇದ್ದಿದ್ದು ನೀನೇ ಜಾಸ್ತಿ ಅಲ್ಲ ನನ್ನ ಜೊತೆ ಇದ್ದಿದ್ದು. ನಿನ್ನ ಜೊತೆನೇ ಜಾಸ್ತಿ ನಾನು ಮಲ್ಕೊಳೋದು, ನಿನ್ನ ಜೊತೆನೇ ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ನಿನ್ನ ಜೊತೆನೇ ಜಾಸ್ತಿ ನಾನು ಇರೋದು. ನಿನ್ನ ಜೊತೆ ಆದರೂ ರಾತ್ರಿ ಆದರೂ ಸರಿ ನಿನ್ನ ಜೊತೆನೇ ಇರ್ತೀನಿ, ಬೆಳಗ್ಗೆ ಆದರೂ ಸರಿ ನಿನ್ನ ಜೊತೆ ಇರ್ತೀನಿ, ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಅದಕ್ಕೆ ನನಗೆ ನೀನೇ ಇಷ್ಟ. ರೀಸನ್ ಅಲ್ಲ, ಅದು ರೀಸನ್ ಅಲ್ಲ. ಅಪ್ಪನೂ ಇಷ್ಟ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಪ್ಪನಿಗಿಂತ ಜಾಸ್ತಿ ನೀನು ಇಷ್ಟ ಅಷ್ಟೇ. ಇನ್ನೂ ಅದ್ರ ಮೇಲೆ ಹೇಳೋಕ್ಕಾಗಲ್ಲ. ಥರ್ಡ್ ಪ್ರಶ್ನೆ, ಇವಾಗ ನೀನು ಇಂಜಿನಿಯರಿಂಗ್ ಮಾಡ್ತಾ ಇದೀಯಾ. ಇಂಜಿನಿಯರಿಂಗ್ ಮಾಡಿ ಏನು ಮಾಡಬೇಕು ಅಂತ ಲೈಫಲ್ಲಿದೆಯಾ? ಒಂದು ಒಳ್ಳೆ ಸಕ್ಸಸ್ ಪರ್ಸನ್, ಜೀವನದಲ್ಲಿ ಏನು ಕಮ್ಮಿ ಇರಬಾರ್ದು, ಹಂಗೆ ದುಡಿಬೇಕು. ನಾವು ಅಪ್ಪ ಅಮ್ಮ ಚೆನ್ನಾಗಿ ಮಾಡ್ಕೋಬೇಕು, ಮನೆಯಲ್ಲಾದರೂ ಚೆನ್ನಾಗಿ ನೋಡ್ಕೋಬೇಕು, 4 ಜನ ನಾನು ನೋಡಿ ಗುರುತಿಸ್ಬೇಕು, ಹಂಗೆ ಇರಬೇಕಂತ ನನಗೆ ಆಸೆ. ನೆಕ್ಸ್ಟು, ನಿನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನಿನಗೆ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ಆಗೋದಲ್ಲ. ಸರಿ, ಇಲ್ಲಿವರೆಗೆ ಪ್ರೆಸೆಂಟ್ ನನಗೆ ಫ್ರೆಂಡ್ ಅಂದರೆ ಇವನೇನು, ಅವನ ಜೊತೆ ಒಂದಿನ ಮಾತಾಡ್ತಲೇ ಇರೋಕ್ಕಾಗಲ್ಲ, ಅಥವಾ ಅವನನ್ನ ಬಿಟ್ಟಿರೋ ಫ್ರೆಂಡ್ಶಿಪ್ ಅಲ್ಲ ಒಂದು, ಅಷ್ಟು ಒಳ್ಳೆ ಮನಸ್ಥಿತಿ ಇದೆ ಒಂದು, ಆ ಥರ ಅನಿಸಿದ ಫ್ರೆಂಡ್ ಯಾರು? ಲೇಖರಾಜ್. ಅವನು ಇವಾಗ ಬಂದಿರೋದು. ಹಾಂ, ಇಷ್ಟು ವರ್ಷ ಕ್ಲೋಸ್ ಆಗಿರೋ ಫ್ರೆಂಡ್ಸ್ಗಿಂತ ಜಾಸ್ತಿ ಕ್ಲೋಸ್ ಆಗಿದ್ದು ನನ್ನ ಒಬ್ಬನೇ, ಅವನೇ ಜಾಸ್ತಿ ಇಷ್ಟ. ಲೇಖರಾಜ್. ಎಲ್ಲ ಟ್ರೂತ್ ಹೇಳ್ತಿದ್ದೆ, ಡೇರಿಗೆ ಯಾವುದು ಒಪ್ಕೊಂಡೇ ಇಲ್ಲ. ಟ್ರೂತ್ ಇದ್ರೆ ಡೇರ್ ಮಾಡೋಕ್ಕೇನು ಒಪ್ಕೋಬೇಕು ಡೇರ್. ಇಲ್ಲ. ಸರಿ, ನೀನು 1ನೇ ಕ್ಲಾಸಿಂದ ಇವಾಗ್ಲವರೆಗೂ ಎಷ್ಟೊಂದು ಜನ ಅದು ಇದು ಏನೇನೋ ನಿಮ್ಮ ಬಗ್ಗೆ ಗಾಸಿಪ್ ಇದೆ. ನನಗೆ ಗೊತ್ತಿರೋ ಪ್ರಕಾರ ನೀನು ಆ ಥರ ಗಾಸಿಪ್ಪಲ್ಲಿ ನಿನ್ನ ಮನಸ್ಸಿಂದ ಯಾವ ಹುಡುಗಿನ ಇಷ್ಟಪಟ್ಟಿದ್ಯಾ? ಮನ್ಸಾರೆ ಇಷ್ಟಪಟ್ಟಿದ್ದು ಹುಡುಗಿ ಯಾವುದೂ ಇಲ್ಲ. ಡೇರಿಗೆ ಒಪ್ಕೊಳಲ್ವಾ ನೀನು ಯಾವುದು? ಇಲ್ಲ. ಹಾಂ, ಡೇರಿಗೆ ಒಪ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಒಂದು. ಇಲ್ಲ, ಬೇಡ. ತೃತ್ತಲ್ಲೇ ನಾವು ಸಾಕು. ಜೀವನನೇ ತೃತ್ತಾಗಿರ್ಬೇಕು, ಡೇರಿಂದ ಏನಿಲ್ಲ. ಸರಿ, ಕುತ್ಕೋ. ಜೀವನನೇ ಟ್ರೂತ್ ಆಗಿರ್ಬೇಕು ಅಂದ್ರೆ ನೀನು ಸತ್ಯನೇ ಹೇಳ್ಬೇಕು ಯಾವಾಗಲೂ. ಸತ್ಯನೇ ಹೇಳ್ತೀವಿ. ಎಲ್ಲಿ ಸತ್ಯ ಹೇಳ್ತೀಯಾ? ಏನೋ ಯಾವ ಸುಳ್ಳು ಹೇಳೋ ಆ ಲೆವೆಲ್ ಬಂದಾಗ ಮಾತ್ರ ಸುಳ್ಳು ಹೇಳೋದು ಅಂತ ಸಿಚುವೇಶನ್. ನಿನ್ನ ಲೈಫಲ್ಲಿ ನೀನು ಇಷ್ಟು ದಿನ ಎಷ್ಟು ಸುಳ್ಳು ಹೇಳಿದೆ ಲೆಕ್ಕ ಹಾಕಿದ್ಯಾ? ಹೇಳಿದ್ದೀನಿ, ಸುಳ್ಳು ಹೇಳಿಲ್ಲ ಅಂತಲ್ಲ. ಅಂತ ಸಿಚುವೇಶನಲ್ಲಿ ನಿಜ ಹೇಳ. ಸರಿ, ಇವಾಗ ನೆಕ್ಸ್ಟ್ ಕ್ವಶನ್ನು, ಇಷ್ಟು ದಿನ ನೀನು 18 ವರ್ಷದೊಳಗೆ ನಿನ್ನ ತಂದೆ ತಾಯಿಗೆ, ಮನೇಲಿ ಫ್ಯಾಮಿಲಿಗೆ ಅದು ಹೇಳಿರುವಂಥ ದೊಡ್ಡ ಸುಳ್ಳು ಯಾವುದು? ನನಗಿವಾಗ ಗೊತ್ತಾಗಬೇಕು ಅದು ಸುಳ್ಳು ಯಾವುದು ಅಂತ. ಆ ಥರ ಸುಳ್ಳು ಯಾವುದು? ಟ್ರೂತೇ ಹೇಳ್ಬೇಕು ಇವಾಗ. ಅಂತ ದೊಡ್ಡ ಸುಳ್ಳು ನಾನು ಯಾವುದು ಹೇಳೇ ಇಲ್ಲ. ಅಂತ ದೊಡ್ಡ ಸುಳ್ಳು ಯಾವುದು ಹೇಳಿ? ನಿನ್ನ ಪ್ರಕಾರ ದೊಡ್ಡ ಸುಳ್ಳು ಯಾವುದು? ದೊಡ್ಡ ಸುಳ್ಳು ಅಂತಂದರೆ ಏನಾದರೂ ಆಗಲಿ, ಅಂದರೆ ನನ್ನ ಪ್ರಕಾರ ಅಂತಂದರೆ ಎಣ್ಣೆ ಕುಡ್ದಿದ್ದೀನಿ ಅಂತ ನೀನು ಜಾಸ್ತಿ ಸತಿ ದುಡ್ಡು ಕೊಟ್ಟಿದೀಯಾ,
ಡೌಟ್ ಪಟ್ಟಿದ್ದೀನಿ ನನ್ನ ಮೇಲೆ. ಏನೋ ವಾಸನೆ ಬಂತು, ಜ್ಯೂಸ್ ಕುಡಿದ್ರು ಅದೇ ವಾಸನೆ, ಅದು ವಾಸನೆ, ಇದು ವಾಸನೆ ಅಂತಿರ್ತೀಯ. ಅದು ನಿಜ ಆಗಿರಲ್ಲ. ಅದು ನಿನಗೆ ನಾನು ಹೇಳೋದೆಲ್ಲ ಸುಳ್ಳು ಅನಿಸ್ತಿತ್ತು ಒಂದೊಂದು ಟೈಮ್. ಯಾಕಂದರೆ ನಾನು ಈಗಿರೋ ಸಿಚುವೇಷನಲ್ಲಿ, ಅಂದರೆ ಈ ಜನ್ರೇಷನಲ್ಲಿ ಆಗ್ತಿರೋ ನೋಡಿರೋದ್ರಲ್ಲಿ ನಿನಗೇನು ಅನ್ಸ್ಬೋದು, ನನ್ನ ಮಗನೂ ಮಾಡ್ತಿರ್ಬೋದು, ನನ್ನ ಮಗನೂ ಎಲ್ಲ ಇರ್ಬೋದು ಹಂಗಂತ ನಿನ್ಗೆ ಅನಿಸುತ್ತೆ. ಬಟ್ ಅದು ಮಾಡಿರಲ್ಲ ಅಂತಂದರೂ ಅದು ನೀನು ಮಾಡಿದ್ಯಾ ಅಂತ ಅನ್ಸುತ್ತೆ, ವಾದ ಮಾಡ್ತೀಯ. ಬಟ್ ಅದು ನಾನು ಮಾಡಿರಲ್ಲ. ಅದೊಂದು ಮಾತ್ರ ಹೇಳ್ತೀನಿ. ಆಮೇಲೆ ಸುಳ್ಳಂದರೆ ನಾನು ಅಷ್ಟು ಸುಳ್ಳು ಯಾವತ್ತೂ ಹೇಳಿ ಹಂಗೆ ಹೇಳಿಲ್ಲ, ಯಾರಿಗಾದ್ರೂ ಸರಿ ಹೇಳಿ. ನೆಕ್ಸ್ಟ್ ಕ್ವಶನ್ನು, ನಿನ್ನ ಫ್ಯಾಮಿಲಿಲಿ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಇದ್ದಾರೆ, ದೊಡ್ಡಮ್ಮದಿರಿದ್ದಾರೆ, ಅವ್ರ ಮಕ್ಕಳಿದ್ದಾರೆ. ನಿನ್ನ ತಂದೆ ತಾಯಿ ಬಿಟ್ಬಿಟ್ಟು ನಿನ್ನ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ಇವ್ರು ಇಷ್ಟಪ್ಪ ನನಗೆ, ಇವರಿಂದ ನನಗೆ ಏನೋ ಒಂಥರ ಕಂಫರ್ಟ್ ಫೀಲ್ ಆಗುತ್ತೆ ಅಂತ ಅನ್ನೋ ವ್ಯಕ್ತಿ ಯಾರು? ಸಚಿನ್. ನಮ್ಮ ಅಪ್ಪನ ಅಕ್ಕನ ಮಗ ಸಚಿನ್, ಮಣ್ಣ. ಹ್ಞೂ, ಅವನ ಜೊತೆ ಇದ್ದರೆ ಸ್ವಲ್ಪ ಏನೋ ಒಂಥರ ಧೈರ್ಯ ಇದ್ದಂಗೆ ನನಗೆ. ಓಕೆ, ಎಲ್ಲ ಕ್ವಶನ್ಸ್ ಮುಗೀತು ಇವತ್ತಿಗೆ. ಎಲ್ಲ ಟ್ರೂತ್ ಹೇಳಿದ್ಯಾ? ಡೇರಿಂಗ್ ಯಾವುದು ಒಪ್ಪಿಲ್ಲ? ನಾಳೆ ಡೇರ್ ಮಾಡೋಣ. ನಾಳೆ ಡೇರ್ ಮಾಡ್ತೀಯಾ? ನಾಳೆ ಡೇರ್. ಎಷ್ಟು ಡೇರ್ ಮಾಡ್ತೀಯಾ? ಸರಿ, ಓಕೆ. ಇವಾಗಿನ ಜನ್ರೇಷನ್, ಇವಾಗಿನ ಜನ್ರೇಷನ್ ಪ್ರೆಸೆಂಟ್ ಜೆನ್ಜಿ ಅಂತಾರ, ಏನಂತಾರೆ? ಜೆನ್ಜಿ ಜನ್ರೇಷನ್. ಇವಾಗಿನ ಜನ್ರೇಷನ್ ನೋಡಿಕೊಂಡ್ರೆ ಎಲ್ಲ ಮಕ್ಕಳು ಈ ಕಲಿಯುಗ ಅಂತ ಅಂತಾರಲ್ಲ, ಅಂಥ ಒಂದು ಕಲಿಯುಗ ಅದು ಕಣ್ಣಿಗೆ ಕಾಣ್ತಾ ಇದೆ ಅಂತ ಅನ್ನಿಸ್ತದೆ. ಯಾಕೆಂದರೆ ತುಂಬ ಜನ ಮಕ್ಕಳು ಅದು ಸೂಸೈಡ್ ಮಾಡ್ಕೊತಿದ್ದಾರೆ. ಬಿಲೋ 18 ಇಯರ್ಸ್ ಒಳಗಿರೋರೆ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಅವ್ರಿಗಿನ್ನೂ ಜೀವನ ಅಂದರೆ ಏನು ಅಂತ ನೋಡಿರಲ್ಲ, ಇನ್ನೂ ಕಾಲು ಇಡ್ತಾ ಇರ್ತಾರೆ, ಅಂಬೆಗಾಲು ಇಡ್ತಿರ್ತಾರೆ ಜೀವನದ ಬಗ್ಗೆ, ಸೂಸೈಡ್ ಮಾಡ್ಕೊತಾರೆ. ಆಮೇಲೆ ಪ್ರಪಂಚದಲ್ಲಿ ತುಂಬ ಕೆಟ್ಟದ್ದು ನಡೀತಾ ಇದೆ. ನಾವು ಕೇಳಿರೋ ಪ್ರಕಾರ, ನೋಡಿರೋದಕ್ಕಿಂತ ಕೇಳಿರೋದೇ ಜಾಸ್ತಿ. ಈ ಒಂದು ಕೆಟ್ಟ ಒಂದು ಪರಿಸ್ಥಿತಿ ಬಗ್ಗೆ, ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನೀನು ಏನು ಹೇಳೋದಕ್ಕೆ ಇಷ್ಟಪಡ್ತೀಯಾ? ಯಾಕೆಂದರೆ ನೀನು ಪ್ರೆಸೆಂಟ್ ಜನ್ರೇಷನಲ್ಲಿರುವಾಗ ನೀನು ಯಾವ ರೀತಿ ಒಳ್ಳೆ ದಾರಿಲಿ ಹೋಗ್ತಿದೀಯಾ, ಬೇರೆಯವ್ರಿಗೆ ಯಾವ ರೀತಿ ಸಜೆಷನ್ ಕೊಡ್ತೀಯಾ? ಸಜೆಷನ್ ಕೊಡೋದಕ್ಕಿಂತ ಒಂದು ಅಡ್ವೈಸ್ ಅಷ್ಟೇ. ಸಜೆಷನ್ ಕೊಟ್ಟರೆ ನಾವು ತಪ್ಪಾಗ್ಬಿಡ್ತೀವಿ, ನೋಡಪ್ಪ ಇವನೇ ಯಾರು ನಮ್ಮ ಜೀವನ ಕೇಳೋನು ಅಂತ ಅನ್ಕೊಳ್ತಾರೆ. ಜೀವನ ಕೇಳೋಲ್ಲ. ಇವಾಗ ನಿಜವಾಗ್ಲೂ ಹೊಟ್ಟೆ ಉರಿತಾ ಇದೆ. ಇವಾಗಿನ ಮಕ್ಕಳು ಡೆತ್ ಆಗ್ತಿರೋದು ನೋಡ್ರೆ ನಿಜವಾಗ್ಲೂ ಹೊಟ್ಟೆ ಉರಿತಾ ಇದೆ. ಈ ಜನ್ರೇಷನ್ ಇರೋ ಮಕ್ಕಳಿಗಾಗಲಿ ಯಾರಿಗೇ ಆಗಲಿ, ನನ್ನಂಥ ವಯಸ್ಸಿನವ್ರಿಗಾಗಲಿ ಇವಾಗ ಅದೆಲ್ಲ ಅಟ್ರಾಕ್ಷನ್ ಕಾಣುತ್ತೆ. ಅಟ್ರಾಕ್ಷನ್ ಅಂತಂದರೆ ಇವಾಗ ನಾವು ಲವ್ ಮಾಡ್ಬೇಕಂದ್ರೂ ಅದು ಬರೀ ಅಟ್ರಾಕ್ಷನ್ ಆಗಿರುತ್ತೆ. ನಿಜವಾದ ಪ್ರೀತಿ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂತ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊತಾರೆ. ಮೊಬೈಲ್ ಗೇಮ್ಸಿಗೆ ಅಡಿಕ್ಟ್ ಆಗಿಬಿಟ್ಟು ಸೂಸೈಡ್ ಮಾಡ್ಕೊತಾರೆ. ಮೊನ್ನೆ ಯಾರೋ ಅವ್ರ ಅಮ್ಮಂಗೆ ಹೊಡಿತಾ ಇದ್ದಂತೆ ಮೊಬೈಲ್ ಗೇಮ್ಸ್. ನಾನು ಗೇಮ್ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಅಷ್ಟು ಮುಳುಗೋ ಥರ ಗೇಮ್ ಮಾಡಲ್ಲ. ಯಾಕಂದ್ರೆ ನಾವು ಓದ್ಕೋಬೇಕು, ಎಲ್ಲ ಮಾಡಬೇಕು, ಅದು ಇರ್ತದೆ. 108 ಕೆಲಸ ಮನೇಲೂ ಮಾಡಬೇಕು, ಎಲ್ಲ ಕಾಲೇಜಿಗೆ ಹೋಗಿ ಬರಬೇಕು. ನಮಗೆ ಅಷ್ಟು ಟೈಮ್ ಇರಲ್ಲ ಗೇಮ್ ಮಾಡೋಕ್ಕೆ. ಯಾವಾಗ ಒಂದಿನ ಟೈಮ್ ಇದ್ದರೆ ಆಡ್ತೀರಾ? ಟೈಮ್ ಇದ್ದಾಗ ಆಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಆ ರೇಂಜಿಗೆ ಅದಕ್ಕೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟು ಅದಕ್ಕೆ ಅಡಿಕ್ಟ್ ಆಗುವಷ್ಟು ಆಡೋಲ್ಲ. ಆಮೇಲೆ ಈ ಚಟಗಳು ಕುಡಿಯೋದಾಗಲಿ, ಯಾರಾದರೂ ಸಿಗರೇಟ್ ಸೇದೋದಾಗಲಿ ಏನೋ ಎಲ್ಲ ಮಾಡ್ತಾರೆ. ಯಾಕಂದರೆ ಈ ಜನ್ರೇಷನಿಗೆ ಅದು ಕೂಲ್ ಅನಿಸುತ್ತೆ. ಅಂದರೆ ಹುಡುಗಿ ಮುಂದೆ ಶೋಕಿ ಮಾಡೋಕ್ಕೆ ಸಿಗರೇಟ್ ಸೇರ್ತಾನೆ, ಹಿಂಗೆ ಎಲ್ಲರೂ ಮಾತಾಡ್ತಾರೆ. ಅದೇನಂದರೆ ಇವಾಗ ಅಷ್ಟೇ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ಮುಂದೆ ಲೈಫ್ ಯಾವಾಗ ನಿಮಗೆ ಅರಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವು ಮಾಡ್ಬೋದಿತ್ತಲ್ಲ ಅವಾಗ ಮಾಡಿರೋ ತಪ್ಪು ಇವಾಗ ಮಾಡಬಾರ್ದು, ಹಂಗೆ ಹಿಂಗೆ ಅಂತ ರಿಗ್ರೆಟ್ ಮಾಡ್ಕೊಳೋವಾಗ ಅದು ವಾಪಸ್ ಬರೋಲ್ಲ ಟೈಮು. ರಿಗ್ರೆಟ್ ಮಾಡ್ಕೊಳೋದ್ರೊಳಗೆ ಅವ್ರ ಹೆಲ್ತ್ ಹಾಳಾಗೋಗಿರುತ್ತೆ, ಅದೇ ವಾಪಸ್ ಬರೋಲ್ಲ ಆ ಟೈಮು. ಅದಕ್ಕೆ ಒಂದು ಅಡ್ವೈಸ್ ಕೊಡೋದೇನೆಂದರೆ, ಈ ಜನಗಳಿರ್ತಾರೆ ಸ್ವಲ್ಪ ಜನ, ಹಿಂಗೆ ಮಾಡೋಕ್ಕೆ ಹಿಂಗೆ ಮಾಡು, ಹಿಂಗಾಗುತ್ತೆ ಹಂಗಾಗುತ್ತೆ, ಸಿಗರೇಟ್ ಸೇರಿದ್ರೆ ನಾನು ಹೋಗಿಬಿಡ್ತೀನಿ ನೋಡು, ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತಾರೆ ಎಷ್ಟೊಂದು ಜನ. ಬಟ್ ಬರೀ ಇದು ಕೆಟ್ಟ ದಾರಿ ಅಂದರೆ ಸ್ಮೋಕು, ಸಿಗರೇಟು ಇದಷ್ಟೇ ಅಲ್ಲ. ಎಕ್ಸಾಮ್ಸ್ ಇರ್ಬೋದು, ಪೇರೆಂಟ್ಸ್ಗಳ ಒತ್ತಡ ಇರ್ಬೋದು, ಇಂಜಿನಿಯರಿಂಗ್ ಆಗಬೇಕು, MBBS ಮಾಡಬೇಕು, ಅಷ್ಟೇ ಇದು ರ್ಯಾಂಕ್ ತಗೋ, ಪರ್ಸೆಂಟೇಜ್ ಜಾಸ್ತಿ ತಗೋ, ಈ ಎಲ್ಲ ಒತ್ತಡಗಳ ಮಧ್ಯೆ ಕೆಲವು ಮಕ್ಕಳಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೋಡ್ತಾ ಇದ್ರೆ ಮೊನ್ನೆ 7th ಮಕ್ಕಳು, 4th ಸ್ಟ್ಯಾಂಡರ್ಡ್ ಮಕ್ಕಳೇ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ಅದ್ರ ಬಗ್ಗೆ ಏನು ಅನಿಸುತ್ತೆ? ಮತ್ತು ಎಷ್ಟೊಂದು ಜನ CET ನೀಟಲ್ಲಿ ಪಾಸ್ ಆಗಿಲ್ಲ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನು ನನಗೆ ಏಕೆಂದರೆ ಅವ್ರಿಗೆ ಇನ್ನೂ ಮುಂದೆ ಜೀವನ ಇರುತ್ತೆ. ಈ ಥರ CET ನೀಟಲ್ಲಿ ಫೇಲ್ ಆದ ತಕ್ಷಣ ಸೂಸೈಡ್ ಮಾಡ್ಕೊಳೋದು ತುಂಬ ತಪ್ಪು. ಯಾಕಂದರೆ ಅದೊಂದೇ ನೀನು ನೀಟ್ ಎಕ್ಸಾಮ್ ನೀಟ್ ಎಕ್ಸಾಮ್ ಬರ್ದಿದ್ಯಾ? ಸಾರಿ, CET ಬರ್ದಿದ್ಯಾ? ಬರ್ದಿದ್ದೀನಿ. ಬಟ್ ನನಗೆ ರ್ಯಾಂಕ್ ಎಷ್ಟೇ ಬರಲಿ ನನಗೆ ಅದು ಮ್ಯಾಟ್ರ್ ಆಗಲ್ಲ. ಈಗ ರ್ಯಾಂಕ್ ಇಷ್ಟು ಲಕ್ಷ ಬಂದಿದೆಯಾ, 1000 ಬಂದಿದೆಯಾ, ಟಾಪ್ 1 ಬಂದಿದೆಯಾ, ಟಾಪ್ 2 ಬಂದಿದೆಯಾ, ರ್ಯಾಂಕ್ ಅದರಲ್ಲಿ ಯಾವ ದಾರಿ ನಮಗೆ ಒಳ್ಳೇದಾಗುತ್ತೆ? ರ್ಯಾಂಕ್ ಮ್ಯಾಟ್ರ್ ಆಗಲ್ಲ. ರ್ಯಾಂಕ್ ಹೋಯ್ತಾ ಇನ್ನೊಂದ್ಸತಿ ಬರಿಬೋದು. 1 ವರ್ಷ ಆಗಲಿ 2 ವರ್ಷ ಆಗಲಿ ಟೈಮ್ ಇರ್ತದೆ, ಇನ್ನೂ ಜೀವನ ಜಾಸ್ತಿ ಇರ್ತದೆ, ಆರಾಮಾಗಿ ಬರಿಬೋದು, ಆರಾಮಾಗಿ ನಾವು ನೋಡ್ಬೋದು, ಎಲ್ಲ ಇನ್ನೂ ಕಲಿತು ಅರ್ತ್ಕೊಂಡು ಬರಿಬೋದು. ಅದಕ್ಕೆ ನಂದು ಬಂದಿತ್ತು ರ್ಯಾಂಕು, ನನ್ನ 58,000 ಬಂದಿತ್ತು. ನನಗೆ ಚೆನ್ನಾಗಿರೋ ಕಾಲೇಜ್ ಸಿಕ್ತು, ನಾನು ಜಾಯ್ನ್ ಆದೆ.
ಹಂಗೆ ಎಷ್ಟೊಂದು ಜನಕ್ಕೆ ಸಿಕ್ಕಿರಲ್ಲ, ಎಷ್ಟೊಂದು ಜನಕ್ಕೆ ಸಿಕ್ಕಿರುತ್ತೆ. ಇವಾಗ ಅಲ್ಲ ಅಷ್ಟಕ್ಕೆ ನಮ್ಮ ಭವಿಷ್ಯ ಮುಗ್ದೋಯ್ತು ಅಂದ್ಕೊಳೋದು ತಪ್ಪು ಅಲ್ವಾ? ಅದು ತಪ್ಪೇ. ಅವ್ರ ತಂದೆ ತಾಯಿ ಮುಖಗಳು ಯಾಕಂದ್ರೆ ನೋಡ್ಬೇಕು ಅವರು. ಇನ್ನು ಮುಂದೆ ತಂದೆ ತಾಯಿ ನೋಡ್ಕೊಳ್ಳೋದು ಯಾರು ಇರಲ್ಲ. ಆಮೇಲೆ ಮನೇಲಿ ತಕ್ಕ ತಂಗಿ ಇರ್ಬೋದು, ಅವ್ರ ಮದುವೆ ಮಾಡೋದಿರ್ಬೋದು, ಎಲ್ಲ ಅವ್ರ ಮೇಲೆ ಜವಾಬ್ದಾರಿ ಹೋಗಿರುತ್ತೆ. ಹಂಗೆ ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು. ಬಟ್ ದೇವ್ರು ಕೊಟ್ಟಿರೋ ಜೀವನ ನಾವ್ಯಾಗೆ ತಗೊಳ್ಳೋದು ಅದು ತುಂಬ ಅಪರಾಧ ನನ್ನ ಪ್ರಕಾರ. ಅದು ದೇವ್ರು ಒಂದೇ ಜೀವನ ಕೊಟ್ಟಿರೋದು. ಮತ್ತೆ ಹುಟ್ಟಿದ ಮೇಲೆ ನಾಯಿ ಆಗ್ಬಿಡ್ತೀನಿ, ನೊಣ ಆಗ್ಬಿಡ್ತೀನಿ, ಅವೆಲ್ಲ ಇಲ್ವೇ ಇಲ್ಲ ಯಾವ್ದು ಜೀವನದಲ್ಲಿ. ಮತ್ತೆ ಏನಾಗ್ಬಿಡ್ತೀವೋ ಹುಟ್ಟದೇ ಇಲ್ವೋ ಅದು ಗೊತ್ತಿಲ್ಲ. ಒಂದ್ಸತಿ ಬಂದಿದೀವಿ ಅಂತಂದ್ರೆ ಜೀವನ ಪೂರ್ತಿ ಚೆನ್ನಾಗಿ ಒಳ್ಳೆ ರೀತಿಲಿ ಹೆಲ್ದಿಯಾಗಿ ಸತ್ತಾಗ್ಲೂ 4 ಜನ ನೆಮ್ಸ್ಕೋಬೇಕು, ನೋಡಪ್ಪ ಇದ್ರೆ ಇವ್ನಂಗೆ ಇದು ಸತ್ತೋಗ್ಬೇಕು ಅಂತ. ಹಂಗೆ ಬದುಕಿದ್ರೆ ಹಂಗೆ ಬದುಕಬೇಕು. ಸೊ ಅಷ್ಟೇ ನಾನು ಇನ್ನೊಂದು ಇವಾಗ ಪ್ರೆಸೆಂಟ್ ಯೂಟ್ಯೂಬ್ ವೀಡಿಯೋಗಳನ್ನ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, 20 ಲಕ್ಷ ಸಂಪಾದನೆ ಮಾಡ್ತಾರೆ ತಿಂಗಳಿಗೆ, ಅದು ಇದು ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಯೂಟ್ಯೂಬ್ ವೀಡಿಯೋಗಳು ಮಾಡೋರಿಗೆಲ್ಲ ಕೆಲಸನೇ ಇರಲ್ಲ, ಸುಮ್ಮನೆ ಮಾಡೋ ಕೆಲಸ ಇಲ್ಲೇ ಮಾಡ್ತಾರೆ ಅಂತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರು ಒಳ್ಳೆಯವರೇ ಇರಲ್ಲ, ಎಲ್ಲ ಕೆಟ್ಟವರೇ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಅನ್ನೋ ಥರನೂ ಫೀಲ್ ಇರುತ್ತೆ. ಅದರಲ್ಲೂ ಹೆಣ್ಮಕ್ಳು ವೀಡಿಯೋ ಮಾಡಿದ್ರೆ ಹೆಣ್ಮಕ್ಳು ಯಾಕೆ ಮಾಡಬೇಕು, ವೀಡಿಯೋ ಮಾಡೋ ಕೆಲಸ ಇರಲ್ವ ಅನ್ನೋ ಥರನೂ ಮಾತಾಡ್ತಾರೆ. ಇವೆಲ್ಲವನ್ನು ನೀನು ಎಲ್ಲವನ್ನು ಟೋಟಲಿ ಹೇಳೋದಿದ್ರೆ ಯೂಟ್ಯೂಬಲ್ಲಿ ಇನ್ಫ್ಲೂಯೆನ್ಸರ್ ಅಂತ ಇವಾಗ ಪ್ರೆಸೆಂಟ್ ಹುಡ್ಕೊಂಡಿದ್ದಾರೆ ಎಲ್ಲ ಕಡೆಯಿಂದನೂ. ಸಣ್ಣದಾಗಿ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಇನ್ಫ್ಲೂಯೆನ್ಸರ್ ಆಗ್ಬಿಟ್ಟವ್ರು ಇವಾಗ. ಹೌದಾ? ಸರಿ, ಇದ್ರ ಬಗ್ಗೆ ಸಡನ್ನಾಗಿ ಓವರ್ ನೈಟ್ ಒಂದೇ ಸಲ ಆ ಥರ ದುಡ್ಡು ಸಂಪಾದನೆ, ಶಾರ್ಟ್ಕಟ್ ರೂಟ್ ಅಂತಾರಲ್ಲ ಆ ಥರ ಸಂಪಾದನೆ ಮಾಡ್ತಾಯಿದ್ದಾರೆ ಇವಾಗ. ಸೊ ಇದ್ರ ಬಗ್ಗೆ ನೀನು ಏನು ಹೇಳ್ತೀಯಾ? ಅಂದರೆ ಅವ್ರದ್ದು ಶ್ರಮ ಇರುತ್ತೆ, ಇರಲ್ಲ ಅಂತ ಅಲ್ಲ, ಒಳ್ಳೆ ಯೂಟ್ಯೂಬರ್ಸು ಶ್ರಮ ಪಟ್ಟೆ ಮಾಡ್ತಾರೆ. ಯೂಟ್ಯೂಬರ್ಗೆ ಕೆಲಸ ಇರಲ್ಲ, ಅದಿರಲ್ಲ ಅಂತಲ್ಲ. ಅವ್ರ ಪ್ಯಾಷನ್ ಏನು ಇಷ್ಟ ಅವರಿಗೆ, ಹಿಂಗೆ ಮುಂದೆ ಕೆಲಸ ಮಾಡಬೇಕಾ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಏನು ಇಷ್ಟ, ಯೂಟ್ಯೂಬ್ ಮಾಡಬೇಕಾ, ನಾನು ಇದರಲ್ಲಿ ನಾನು ಕನ್ಸು ಕಾಣಬೇಕಾ. ನನ್ನ ಫ್ರೆಂಡ್ಸು ಇದ್ದಾರೆ ಎಷ್ಟೊಂದು ಜನ ಯೂಟ್ಯೂಬ್ ಮಾಡ್ತಾರೆ, ಅಂದು ಕಾಲೇಜಲ್ಲೂ ಓದ್ತಾರೆ. ಬಟ್ ಯೂಟ್ಯೂಬನ್ನು ಪಾರ್ಟ್ ಟೈಮ್ ಆಗಿ ಯೂಟ್ಯೂಬನ್ನು ಪಾರ್ಟ್ ಟೈಮ್ ಆಗಿ ಇಟ್ಕೊಂಡಿದ್ದಾರೆ. ಈಗ ಸ್ಯಾಮ್ ಸಮೀರ್ ಆಗಿರಲಿ, ವರುಣ್ ಆಗಿರಲಿ, ಶ್ರವಣ್ ಆಗಿರಲಿ, SMR ಅವ್ರು ಯಾರು ಆಗಿರಲಿ, ಅವರು ಕಷ್ಟಪಟ್ಟು ಬೆಳೆದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರ ಶ್ರಮ ಎಷ್ಟಿದೆಯೋ ಅದನ್ನು ನೋಡ್ಕೊಳ್ಬೇಕು. ಇವಾಗ ಅವರು ಇಷ್ಟು ಜಲ್ದಿ ಫೇಮಸ್ ಆಗಿಬಿಟ್ರು, ಅಷ್ಟು ಜಲ್ದಿ ಫೇಮಸ್ ಆಗಿಬಿಟ್ರು. ಅವ್ರ ಹಿಂದೆ ಇರೋ ಶ್ರಮ ಯಾರೂ ನೋಡೋಲ್ಲ. ಎಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ, ಎಷ್ಟು ವರ್ಷ ವೇಟ್ ಮಾಡಿ ಅವರು ಇಷ್ಟು ವಿಡಿಯೋ ವ್ಯೂಸ್ ಹೋಗುತ್ತೆ, ಇಷ್ಟು ವೈರಲ್ ಆಗುತ್ತೆ. ಇವಾಗ ನೆಕ್ಸ್ಟ್ ಜನ್ರೇಷನಲ್ಲಿ ಹೆಣ್ಣು ಕೊಡೋದಿದ್ರೆ ಯೂಟ್ಯೂಬಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಅದನ್ನ ನೋಡಿ ಕೊಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಏನು ಆಗ್ಬೋದು, ಅದು ಈ ಜನರೇಷನ್ ನೋಡ್ತಿದ್ರೆ ಅದು ಆಗ್ಬೋದು. ಇವಾಗ ಏನು ಅವರು ಯೂಟ್ಯೂಬ್ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ, ಅದೆಲ್ಲ ಯೂಟ್ಯೂಬಲ್ಲೂ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವ್ಯೂಸ್ ಎಷ್ಟಿದೆ, ಒಂದು ವಿಡಿಯೋ ಎಷ್ಟು ವ್ಯೂಸ್ ಹೋಗುತ್ತೆ, ಅದನ್ನೆಲ್ಲ ನೋಡಿ ಹೆಣ್ಣು ಕೊಡೋ ಕಾಲ ಬರುತ್ತೆ, ಬಂದಿದೆ ಆಲ್ರೆಡಿ ನನ್ನ ಪ್ರಕಾರ. ಬರಬಹುದಲ್ಲ, ಬರ್ತಾ ಇದೆ, ಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಏನು ಹೇಳಕ್ಕೆ ಇಷ್ಟಪಡ ತಗೊಂಡು ಏನು ಮಾಡೋದಕ್ಕೆ ಹೇಳ್ರಿ. ನಾವೇ ಇವಾಗ ಇನ್ನು ಮದುವೆ ಆದಾಗ ನಿಮ್ಗೆ ಯೂಟ್ಯೂಬ್ ಬಗ್ಗೆ ಮದುವೆ ಆಗೋ ಟೈಮ್ ಬಂದಾಗ ನೋಡೋಣ. ಯೂಟ್ಯೂಬ್ ಬಗ್ಗೆ ಅಥವಾ ವಿಡಿಯೋ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಮಾಡಿಸ್ಕೋಬೇಕು, ಆ ಥರ ನಿಮಗೆ ಮನಸ್ಥಿತಿಲಿ ಇಲ್ವಾ? ನನಗೆ ಅವೆಲ್ಲ ಇಲ್ಲ. ನಾನು ಯೂಟ್ಯೂಬ್ ಮಾಡಿದ್ರು ನಮ್ಮ ಇಷ್ಟಕ್ಕೋಸ್ಕರ ಮಾಡ್ತೀನಿ ಹೊರತು ನಾನು ಫಾಲೋವರ್ಸ್ ಬೇಕು ನನಗೆ, ನಾನು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು, ಇದರಿಂದ ದುಡ್ಡು ಸಂಪಾದನೆ ಮಾಡಿ, ದುಡ್ಡು ಹೆಂಗಿದ್ರು ಸಂಪಾದನೆ ಮಾಡಲೇಬಾರ್ದು. ಹೆಂಗಿದ್ರು ದುಡ್ಡು ಸಂಪಾದನೆ ಮಾಡ್ಬೋದು. ನಾವು ಹೆಂಗಿದ್ದೀವಿ ಅದನ್ನು ತೋರ್ಸಕ್ಕಂತ ಯೂಟ್ಯೂಬ್ ಮಾಡೋದಲ್ಲ. ಬಟ್ ನಮಗೇನು ಇಷ್ಟ, ನಮಗಿದಿಷ್ಟ, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು. ನಮಗೆ ಫ್ರೀ ಟೈಮಲ್ಲಿದ್ದ ಯೂಟ್ಯೂಬ್ ಮಾಡೋಣ, ಫ್ರೀ ಟೈಮ್ ಇಲ್ಲದ ಕೆಲಸ ಮಾಡೋಣ, ಏನೋ ಒಂದು ಬ್ಯಾಲೆನ್ಸ್ ಆಗಿ ವರ್ಕ್ ಮಾಡಬೇಕಷ್ಟೇ. ಇನ್ನು ಯೂಟ್ಯೂಬ್ ಚಾನಲ್ ಇವಾಗ ಸಬ್ಸ್ಕ್ರೈಬರ್ ಇರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀಯಾ? ಮುಂದೆ ಸಬ್ಸ್ಕ್ರೈಬರ್ ಆಗಲಿ ಅಥವಾ ನೋಡಿ ವಿಡಿಯೋ ನಿನ್ನ ವಿಡಿಯೋ ಏನಕ್ಕೆ ನೋಡಬೇಕು? ಇವಾಗ ನಾಳೆಯಿಂದ ನೀನು ವಿಡಿಯೋ ಹಾಕ್ತೀನಿ ಕನ್ಸಿಸ್ಟಾಗಿ ಅಂತ ಹೇಳಿದ್ಯಾ, ಹೌದಾ? ಸೊ ಹಾಗಾಗಿ ನಿನ್ನ ವಿಡಿಯೋ ಏನಕ್ಕೆ ನೋಡಬೇಕು, ಯಾವ ರೀತಿ ನೀನು ಕಂಟೆಂಟ್ ಮಾಡ್ತೀಯಾ, ಇರೋ ಟೈಮಲ್ಲಿ ಓದಬೇಕಲ್ವಾ. ಒಂದು 20 ಮಿನಿಟ್ಸ್ ಅಂದರೆ ಹಾಫ್ ಆನ್ ಅವರ್ ವೀಡಿಯೋ ಮಾಡಿದ್ರೆ ನೀನು ಕಾಲೇಜಲ್ಲಿ ಫ್ರೀ ಇದ್ದಾಗ ಮಾಡ್ಕೋಬೋದು. ಯಾವ ರೀತಿ ಕಂಟೆಂಟ್ ಕೊಡ್ತೀಯಾ, ಕಾಮಿಡಿ ಕೊಡ್ತೀಯಾ ಅಥವಾ ಅವರಿಗೆ ಮನೋರಂಜನೆ ಕೊಡ್ತೀಯಾ ಅಥವಾ ಅವರಿಗೆ ಕಾಮಿಡಿ ಆಗಲಿ, ಯಾಕೆಂದರೆ ಎಲ್ಲರೂ ಪ್ರತಿದಿನ ನಡೆಯೋದನ್ನು ತೋರಿಸ್ತಾರೆ, ಇಲ್ಲ ಅಂತಲ್ಲ. ಬಟ್ ಜೀವನನ ಜಾಸ್ತಿ ಅರಿವು ಮಾಡಿಸ್ಬೋದು. ಅದನ್ನು ಈಗ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನ ಬೇರೆಯವ್ರ ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ. ನೀವು ಚಿಕ್ಕ ಮಕ್ಕಳು ಯೂಟ್ಯೂಬ್ ಮಾಡ್ತಿರ್ತಾರೆ, ಅವ್ರಿಗೂ ಅರ್ಥ ಆಗಬೇಕಲ್ಲ ಜೀವನ ಅಂದರೆ ಏನಂತ, ಮುಂದೆ ಜೀವನ ಅಂದರೆ ಹೆಂಗಿರುತ್ತಂತ. ಇವಾಗ ನೀನು ಯಾವ ಕಾಲೇಜಲ್ಲಿ ಓದ್ತಾ ಇರೋದು? MIT ಯೂನಿವರ್ಸಿಟಿಲಿ ಕೆಲವು ಮಕ್ಕಳು ಪಾಪ ಬೇರೆ ಬೇರೆ ಊರುಗಳಿಂದ ಹಾಸ್ಟೆಲಲ್ಲಿದ್ದಾರೆ, ಅಥವಾ ಕೆಲವು ಮಕ್ಕಳು ಕಷ್ಟಪಡ್ತಾ ಇದ್ದಾರೆ, ಅವರು ಓದ್ತಾ ಇದ್ದಾರೋ ಇಲ್ವೋ, ತಂದೆ ತಾಯಿ ಕಷ್ಟಪಟ್ಟು ಕಾಲೇಜಿಗೆ ಕಳಿಸ್ತಾ ಇರ್ತಾರೆ. ಸೊ ಇದನ್ನೆಲ್ಲವನ್ನು ನೀನು ನಿನ್ನ ಕಾಲೇಜಿಗೆ ಸಂಬಂಧಪಟ್ಟಂಗೆ ಅಥವಾ ನಿನ್ನ ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆ ಕಂಟೆಂಟ್ ಮಾಡಿ ಜನಗಳಿಗೆ ಅದು ಮನ ಮುಟ್ಟಬೇಕು, ಹೌದಾ? ಒಳ್ಳೆ ರೀತಿಯಲ್ಲಿ ಈ ರೀತಿ ವಿಡಿಯೋಗಳು ಮಾಡಿ ಹಾಕಿದ್ರೆ 100% ನಿನ್ನ ವಿಡಿಯೋ ವ್ಯೂಸ್ ನೋಡ್ತಾರೆ ಜನ, ಆಯ್ತಾ? ಅದನ್ನ ಹೇಳಿ ಅದನ್ನೇ ಮಾಡ್ಬೋದು. ಅದನ್ನೇ ಜನಕ್ಕೆ ಏನು ಇಷ್ಟ ಆಗುತ್ತೆ ಅದನ್ನ ಕೊಡೋಣ.
ಏನು ಅವ್ರಿಗೆ ಕಾಮಿಡಿ ಬೇಕು, ಕಾಮಿಡಿ ಇಷ್ಟ ಆಗುತ್ತೆ. ಯಾಕೆಂದರೆ ಇವಾಗಿನ ಒತ್ತಡದ ಲೈಫಲ್ಲಿ ಕಾಮಿಡಿ ಅದು ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಇರಬೇಕು. ಅವ್ರಿಗೆ ಮೋಟಿವೇಶನ್ ಬೇಕಂದ್ರೆ ಮೋಟಿವೇಶನ್ ಕೊಡೋಣ, ಎಲ್ಲ ಮಾಡೋಣ. ಇವಾಗ ನಿನ್ನ ಚಾನಲ್ ಹೆಸರದೇ ಮೋಟಿವೇಶನ್ ಅಂತ ಇರೋದು. ಇನ್ನು ಮೋಟಿವೇಶನ್ನೇ ಕೊಡಬೇಕು, ಮೋಟಿವೇಶನ್ ವಿತ್ ಕಾಮಿಡಿ ಎಲ್ಲ ಕೊಡೋಣ. ಅವ್ರಿಗೆ ಜನಕ್ಕೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದನ್ನೇ ಕೊಡೋಣ. ಇನ್ನು ಲಾಸ್ಟ್ ಕೊನೆದಾಗ ಏನು ಹೇಳ್ತೀರಾ? ಏನಿಲ್ಲ, ಜೀವನ ಒಂದೇ ಜೀವನ ಇರೋದು, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಯಾರು ಏನೇ ಅನ್ನಲಿ, ನಿಮ್ಮ ಬಗ್ಗೆ ಏನೇ ಮಾತಾಡಲಿ ತಲೆ ಕೆಡಿಸ್ಕೊಬೇಡ್ರಿ. ಜನ ಹಿಂದೆ ಮಾತಾಡ್ತಿರ್ತಾರೆ, ನಾವು ಮುಂದೆ ಹೋಗ್ತಾ ಇರಬೇಕು, ಒಳ್ಳೆ ರೀತಿಲಿ ಹೋಗ್ಬೇಕು, ಒಳ್ಳೆ ದಾರಿಲಿ ಹೋಗ್ಬೇಕು. ಅಷ್ಟೇ. ಏನಿಲ್ಲ, ಜೀವನ ಒಂದು ಇದೆ, ಅದನ್ನು ದೇವ್ರು ಕೊಟ್ಟಿದ್ದಾನೆ ಅದಂತ ಅಂತ ಜಟ್ಕ ಒಂದಿನ ಓಡ್ಬೇಕಷ್ಟೇ. ಸರಿ ಗಾಯ್ಸ್, ಇವತ್ತಿಗೆ ಇಷ್ಟೇ. ನನ್ನ ಹೆಸರು ವಿವೇಕ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೀ ಇನ್ Instagram. ಥ್ಯಾಂಕ್ ಯು.